ಶಾಲಾ ಬೋಧನಾ ಕಾಯಕದ ಜೊತೆಗೆ ಹೆಚ್ಚುವರಿ ಬಿಎಲ್ಒ ಕರ್ತವ್ಯದ ತೀವ್ರ ಒತ್ತಡದಿಂದಾಗಿ ಶಿಕ್ಷಕರು ಮಾನಸಿಕ ತೊಂದರೆಯನ್ನ ಅನುಭವಿಸುತ್ತಿದ್ದು, ಅವರನ್ನು ಈ ಹೆಚ್ಚುವರಿ ಜವಾಬ್ದಾರಿಯಿಂದ ತಕ್ಷಣವೇ ಮುಕ್ತಗೊಳಿಸಬೇಕು. ಹಾಗೆಯೇ ಬಿಎಲ್ಒ ಕಾರ್ಯದ ಒತ್ತಡದಿಂದ ಮೃತಪಟ್ಟ ಅಂಗನವಾಡಿ ಕಾರ್ಯಕರ್ತೆಯ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ನೀಡಬೇಕೆಂದು ಆಗ್ರಹಿಸಿ ಮುಂಡರಗಿಯಲ್ಲಿ ವಿವಿಧ ಸಂಘಟನೆಗಳನ್ನು ಪ್ರತಿಭಟಿಸಿ ತಹಶೀಲ್ದಾರ್ಗಳ ಮೂಲಕ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಘಟಕದ ವತಿಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು, ವಿವಿಧ ಸಂಘಗಳ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ವತಿಯಿಂದ ತಾವುಗಳು ಈ ಒಂದು ಒತ್ತಡವನ್ನು ತಗ್ಗಿಸಿ ಇನ್ನೂ ಒಂದು ವಾರ ತಗೊಂಡ್ರಿ. ನೆಕ್ಸ್ಟ್ ಇನ್ನೂ ಟೈಮ್ ಮಾಡಿದೆ, ಆ ಟೈಮ್ ಮಾಡುವಾಗ ನಮ್ಮೆಲ್ಲ ನೌಕರರು ಮುಗಿಸ್ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಈ ಒಂದು ಒತ್ತಡವನ್ನು ಕಡಿಮೆ ಮಾಡಿ ಮುಂದಿನ ದಿನಮಾನಗಳಲ್ಲಿ SIR ಅನ್ನು ಬಹಳಷ್ಟು ಯಶಸ್ವಿಯಾಗಿ ಪೂರ್ಣಗೊಳಿಸತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲ ನೌಕರರು ಮಾಡ್ತಾರತಕ್ಕಂಥದ್ದನ್ನು ನಮ್ಮಲ್ಲಿ ವಿನಂತಿಸಿಕೊಳ್ತಾ, ತಾಲೂಕಿನಲ್ಲಿ 50%ಕ್ಕಿಂತ ಹೆಚ್ಚು ಶಿಕ್ಷಕರು ಬಿಎಲ್ಒ ಹಾಗೂ ಹೆಚ್ಚುವರಿ ಬಿಎಲ್ಒ ಆಗಿ ನಿಯೋಜನೆಗೊಂಡಿದ್ದಾರೆ. ಇದರಿಂದ ಅವರ ಮೂಲ ಬೋಧನಾ ಕರ್ತವ್ಯಕ್ಕೆ ತೀವ್ರ ಅಡಚಣೆಯಾಗುತ್ತಿದೆ. ಶಾಲಾ ಅವಧಿಯನ್ನ ಹೊರತುಪಡಿಸಿ ಆನ್ಲೈನ್ ಸಭೆಗಳು ಹಾಗೂ ನಿರಂತರ ದೂರವಾಣಿ ಕರೆಗಳ ಮೂಲಕ ಅನಗತ್ಯ ಮಾನಸಿಕ ಒತ್ತಡವನ್ನ ಹೇರಲಾಗುತ್ತಿದೆ ಎಂದು ನೌಕರರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಬಿಎಲ್ಒ ಕರ್ತವ್ಯಕ್ಕೆ ನೇಮಕವಾಗಿರುವ ಮುಂಡ್ರಗಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಅನೇಕ ರೀತಿಯ ಒತ್ತಡಗಳು ಎದುರಾಗ್ತಿದ್ದು, ಈ ನಡುವೆ ಒತ್ತಡದ ಮಧ್ಯದಲ್ಲಿಯೂ ಕೂಡ ಇತ್ತೀಚೆಗೆ ಆರಂಭವಾಗಿರ್ತಕ್ಕಂಥ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿಭಾಯಿಸ್ತಿದ್ದಾರೆ. ಬಹುತೇಕ SIRನಲ್ಲಿ ಭಾಗಿಯಾಗಿರುವಂಥ ನೌಕರರು 100% ಪ್ರಗತಿಯನ್ನು ಸಾಧಿಸಿ ಇನ್ನೂ ಅನೇಕ ನೌಕರರು ಒಂದು ಪೂರ್ಣಗೊಳಿಸುವ ಹಂತದಲ್ಲಿ ಇರ್ತಾರೆ. ಆದರೂ ಸಹ ಇವತ್ತಿನ ಸಂದರ್ಭದಲ್ಲಿ ಬಹುತೇಕ ಶಾಲೆಗಳಲ್ಲಿ 50%ಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳ ಇರುವಂಥ ಸಂದರ್ಭದಲ್ಲಿ ಕೂಡ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇವತ್ತು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು, ಇವತ್ತು ಅಧಿಕಾರಿಗಳು ಇನ್ನೂ ಕಟ್ ಅಪ್ಡೇಟ್ ಇದ್ದರೂ ಕೂಡ ಇವತ್ತೇ ಮುಗಿಸ್ಬೇಕು, ನಾಳೆ ಮುಗಿಸ್ಬೇಕು ಅಂತಕ್ಕಂಥ ಒತ್ತಡವನ್ನು ಹೇರ್ತಾ ಮಾನಸಿಕವಾಗಿ ಒತ್ತಡವನ್ನು ಇವತ್ತು ಫೇಸ್ ಮಾಡ್ತಿದ್ದಾರೆ ನಮ್ಮ ನೌಕರರು. ಹಾಗಾಗಿ ಇವತ್ತು SIR ಪ್ರಕ್ರಿಯೆಯನ್ನು ಒತ್ತಡ ಮುಕ್ತವಾಗಿ ನಿಭಾಯಿಸಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ನೀಡಿದ್ದೇವೆ. ಇವತ್ತು ಇದ್ರ ಜೊತೆಗೆ ಬಿಎಲ್ಒ ಕಾರ್ಯದ ತೀವ್ರ ಒತ್ತಡಕ್ಕೊಳಗಾಗಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಾಗೇವಾಡಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ರತ್ನವ್ವ ಬಳಿಕಾರ್ ಅವರು ಜುಲೈ 18ರಂದು ಕರ್ತವ್ಯದಲ್ಲಿದ್ದಾಗಲೇ ನಿಧನರಾಗಿದ್ದಾರೆ. ಅವರ ಸಾವಿಗೆ ತೀವ್ರ ಸಂತಾಪವನ್ನ ಸೂಚಿಸಿರುವ ಸಂಘಟನೆಯ ಪದಾಧಿಕಾರಿಗಳು ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ತಕ್ಷಣವೇ ಸೂಕ್ತ ಆರ್ಥಿಕ ಪರಿಹಾರ ಮತ್ತು ಬೆಂಬಲ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಉಡುಚಪ್ಪ ತಿಗರಿ 9 ಲೈವ್ ನ್ಯೂಸ್ ಗದಗ.